ಆನೆ ಮೇಲಿನ ಅಂಬಾರಿ ನೀನು ಈಗೊಂದ ನೀವು ಫ್ರೆಂಡ್ ಅಂತ. ನಾವು ಇವತ್ತು ಏನು ಟ್ರೆಂಡ್ ಇರುತ್ತೆ ಅದನ್ನೇ ಮಾಡೋದ ಕಡೆ ಎಲ್ಲ ನನಗೆ ಗೊತ್ತಿಲ್ವ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಎಲ್ಲ ಗೊತ್ತಿರುತ್ತೆ ಕಣೋ, ಏನೋ ನಡೀತಿ ಜಗತ್ತಲ್ಲಿ ಪ್ರಪಂಚದಲ್ಲಿ ಏನೋ ನಡೀತಾ ಇದೆ. ಉಪ್ಪಂದ್ರೆ ಹೇಳ್ತಾನಲ್ಲ, ಇಬ್ಬರಿ ಬಾ ಎಲ್ಲ ಪುಸ್ತಕ ಬದನೇಕಾಯಿ ಅಂತ ಪ್ರೂವ್ ಆಗೋಯ್ತು ಅಂತಾನಲ್ಲ, ಹಂಗೆ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅವ್ರ ಕಡೆ. ಇವೆಲ್ಲ ಇದು ಮಾಡ್ತಾ ಇರೋದು ನಾಲಾಗಿ ಮುಗಿದಿರೋ ನಾಲಾಗಿ ಮಾದಪ್ಪ ಜನ ಸುಮಾರು ವಾರಕ್ಕೆ ನಾವು ಎಷ್ಟಾಯ್ತು ಏನಿಲ್ಲ, ಬರೀ 2 ಅವರ್ಗೆ ಬಂದ ಅವರು ಮಾಡಿದ್ವಿ. ಅದು ನಿಧಾನ ಬಂದರೆ ಏನದು 60 ನಿಂತು ನಮ್ದು ಹಂಗೇನೆ ನೋಡು, ನಿಂತಿದ್ರು 60 ನೋಡ್ತದ ಗಾಡಿ. ಅಪ್ಪ ಮಾದಪ್ಪ ಓ ಮಲಾರ ಮಾದೇವ ಫೈನಲ್ ರೀಚ್ ಆದ್ಮಪ್ಪ 11 ಗಂಟೆಗೆ. 9 ಕಾಲು ಮನೆ ಬಿಟ್ಟಾಗ ಇವಾಗ 11 ಗಂಟೆಗೆ ಬಂದಿ ನೋಡಿ. ಕಾಡಂದಿ ನಮ್ಮ ಡಾರ್ಲಿಂಗ್ ಫೈನಲಿ ಕರ್ಕೊಬಂದು ಬೆಟ್ಟಕ್ಕೆ. ಹೀಗೆ ಮಾಡಪ್ಪ, ಸಿಗೋಣ ಹೋಗಿ ಪೂಜೆ ಗೀಜೆ ಮಾಡಿಬಿಟ್ಟು. ನಾವು ಯಾವಾಗ ಬಂದ್ರೂ ಬೆಟ್ಟಕ್ಕೆ ನೈಟಲ್ಲೇ ಬರೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ರೋಡು ಖಾಲಿಯಾಗಿರುತ್ತೆ. ಮತ್ತು ನೈಟಲ್ಲಿ ಬರಬೇಕು ಅಂದರೆ ಟ್ರಾವೆಲ್ ಎಷ್ಟೇ ಅವರ್ ಗಾಡಿ ಓಡಿಸಿದ್ರು ಗಾಡಿ ಓಡಿಸಿದಷ್ಟು ಫೀಲ್ ಇರೋಲ್ಲ, ನೆಮ್ಮದಿ ಪೀಸಾಗಿರುತ್ತೆ ನೈಟ್ ಜರ್ನಿ ಮಾಡಬೇಕು ಅಂದರೆ. ಆ್ಯಂಡ್ ಬೈಕಲ್ಲಿ ಹೋಗೋದು ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ಥರ ಶಿಷ್ಯಾಸ್ಗೆ ಒಂದೊಂದು ವರ್ಷದ ಹಳೆ ಮ್ಯಾಟ್ರೆಲ್ಲ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಏನು ತೊಂದರೆ ಇಲ್ಲ. ಶಿಷ್ಯ ಏಯ್ ಪ್ರೇಮ್ ಕುಮಾರ್, ನಿನ್ನ ಹಳೆ ವಿಡಿಯೋ ಇನ್ನೂ 1-1.5 ಸಾವಿರದಲ್ಲೇ ಐತೆ ಕಾಣೋದು ಹಳೆ ಚಾನಲಲ್ಲಿ. ನಾಳೆ ಮಾಡಮ್ಮ, ನಿನ್ನ ಕೈಲಿ ಮಾತಾಡಿಸ್ತೀನಿ ನಾಳೆಗೆ. ಬಾ ಮತ್ತು ಅದಕ್ಕೆ ತೊಳ್ಕೊಂಡು ಹೋಗು. ಧೂಪ ಇದು ಚಕ್ಕೆ ಧೂಪ. ಇದು ಇದನ್ನ ಇವಾಗ ಹೋಗಿ ಹಾಕ್ಬೇಕು. ಎಲ್ಲ ಸೆಲ್ಫಿ ತಗೋತವ್ರಿ. ಆದರೂ ನಮ್ಮ ಫೋನ್ ಬಿಡೆ, ಫೋನ್ಗೆ ಅಪ್ಗ್ರೇಡ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಪ್ಪ. ಹಂಗೆ ಮಾದಪ್ಪ ಮತ್ತೆ ಒಂದು ಪೀಸ್ ಟೀ ಕುಡ್ಕೊಂಡು ಬಜ್ಜಿ ಗಿಜಿ ತಿನ್ಕೊಂಡು ನಾವು ಹೋಗೋಣ. ಇವಾಗ ಮತ್ತೆ ಎಷ್ಟು 11 ಕಾಲು. ಇವಾಗ ಪೂಜೆ ಎಲ್ಲ ಆಯಿತು, ಟಿ ವಿ ಕುಡ್ಕೊಂಡು ಓಡ್ಬೇಕು ಇವಾಗ. ನೆಟ್ವರ್ಕ್ ಇಲ್ಲ, ಹಾಡು ಸಿಕ್ಕಿದೆ ಯಾವ ನಾವೇ ಬಾಯಲ್ಲಿ ಹೇಳಕ್ಕೆ ಹೋಗ್ಬೇಕಷ್ಟೆ. ನಮ್ಮ ರೆಗ್ಯುಲರ್ ಸ್ಪಾಟ್ ಇದು. ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಟೀ. ಬಜ್ಜಿಲಿ ಹೊಗೆ ನೋಡಿ ಹೆಂಗೆ ಆಡ್ತೈತಿ. 10x ಯಾಕೆ ನೀನು ನಡೆದ ನೀನು ಅದಕ್ಕೆ ಕೂತ್ಕೊಂಡೆ ನಾವು ಕುಂತ ನಾವು ಹೋಗ್ಬಿಡ್ತು ನನಗೆ. ದುಬಾರಿ ದಿನ ಇಲ್ಲಿ ಅವಶ್ಯ. ಬೆಂಗಳೂರಲ್ಲಿ ಜೀವನ ಮಾಡ್ಬೋದು, ಬೆಟ್ಟದಲ್ಲಿ ಜೀವನ ಮಾಡೋದು ಕಷ್ಟ. ನಾನು ಉಡಾನ್ ಬ್ಯಾಗು ಎಲ್ಲೆಲ್ಲಿ ಸುತ್ತೈತಪ್ಪ ನಾನು ಉಡಾನ್ ಬ್ಯಾಗು. ಅಣ್ಣ ಪೇ ಮಾಡ್ತವ್ರೆ, ಪೇ ಮಾಡಲಿ. ನೋಡೋದು ಇವಾಗ ಸುಮಾರಾಗ ಅವರ ಜನ 11 ಗಂಟೆ 11:15 ಟೈಮ್. ಇವಾಗ ಒಳ್ಳೆ ಬಿಸ್ನೆಸ್. ಪ್ರೇಮ್ ಒಂದು ಅಂಗಡಿ ಹಾಕೊಬಿಡಿಲಿ ಈ ಥರ. ಕಣ ಒಳ್ಳೆ ಬಿಸ್ನೆಸ್ಸು. ಎಷ್ಟು ರೂಪಾಯಿ ಐತಿ ಹೇಳಿ ಇವಾಗ? 40 ರೂಪಾಯಿ. ಮತ್ತು ನಮ್ಮಿಬ್ಬರಿಂದನೇ 40 ರೂಪಾಯಿ ಆಯಿತು ಬರೀ ಬಜ್ಜಿ ಟೀಗೆ. ಬಿಸ್ನೆಸ್ ಐತಪ್ಪ, ಬಟ್ ಮಾಡಬೇಕು ಬಂದಷ್ಟೆ. ಇನ್ನೊಂಚೂರು ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕಿತ್ತು ಅಲ್ವಾ? 85,000 ಕೊಟ್ಟು ಇನ್ನೊಂಚೂರು ಅಪ್ಗ್ರೇಡ್ ಮಾಡುವ ಫೋನ್ಗೆ ಕ್ಯಾಮ್ರಾ. ಮಾದಪ್ಪ ಸ್ವಾಮಿ
ಬೇಡಪ್ಪ. ಗಾಡಿ ಕೆ ಎಸ್ ಆರ್ ಟಿ ಸಿ ಆದರೂ ಕೆ ಎಸ್ ಆರ್ ಟಿ ಸಿಲಿ ಬರೋ ಮಜಾನೇ ಬೇಡ. ಕೆ ಎಸ್ ಆರ್ ಟಿ ಸಿಲಿ ಬರೋ ಮಜಾನೇ ಬೇರೆ, ನಮ್ಮ ಗಾಡೀಲಿ ಬರೋ ಮಜಾನೇ ಬೇರೆ ಅಲ್ವಾ. ರೋಡಲ್ಲಿ ಫಾಲೋ ಮಾಡಬೇಕು ಏನಂತೀರ? ಯಾವನೋ ಇತಲ್ಲಿ ಹೇಳ್ತಾನಲ್ಲ, ಮರ ಯಾಕೆ ನಮಗೆ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಮರ ಯಾಕೆ ಗಿಡ ಯಾಕೆ ಅಂತ. ಸಂಪತ್ತು ಅವನ ಹೆಸರು ಸಂಪತ್ ಕುಮಾರ್. ನನ್ನ ಹಳೆ ಫೋನಲ್ಲಿ ಯಾವುದೋ ವೀಡಿಯೋದಲ್ಲಿ ದಿವ್ಯ ದರ್ಶನ ಪಾಯಿಂಟ್ ಅಂತ ಮಾಡಿದ್ರು. 220x ನೋಡ್ಬೋದು. 100x ಹಾಕೋಣ ಅದು ಫೋಟೋಗೆ ತೋರಿಸ್ತೀನಿ. ಏನಲ್ಲಿ ದಿವ್ಯ ದರ್ಶನ ಪಾಯಿಂಟು ಬಂದ ಮೇಲೆ ನಮ್ಮ ಶಿಷ್ಯ ಕಾಣ್ತಾನೆ. ಈಗ ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ. ಈಗ ಬ್ಯಾಕು ಒಳ್ಳೆ ಬ್ಲ್ಯಾಕು ಬ್ಯಾಕ್ಗ್ರೌಂಡು. ಗಾಡಿ ಯಾವುದೋ ಗಾಡಿ ಒಯ್ದ ನೋಡ್ರಿ. ಇಲ್ಲಿ ಒಂದು ಮಿನಿ ದೇವಸ್ಥಾನ ನೋಡ್ರಿ, ದಿವ್ಯ ದರ್ಶನ ಪಾಯಿಂಟು. ನಾವು ಯಾವಾಗ ಬಂದ್ರೆ ನಿಲ್ಲಿಸ್ತೀವಿ ಅಲ್ವಾ ಇಲ್ಲಿ ದಿವ್ಯ ದರ್ಶನ ಪಾಯಿಂಟ್ ಅನ್ಕೊಂಡು. ಎಲ್ಲ ಮಾದಪ್ಪ ಸ್ಟ್ಯಾಚು ಇಲ್ಲಿ ಈಗ ಹೆಂಗೆ ಕಾಣ್ತದೆ ಮಾದಪ್ಪ. 4G ಈ ವಾಹನ 4G ನೆಟ್ವರ್ಕ್ ಐತೆ ಅಂತ. 12 ಗಂಟೆ ಆಗಿದೆ. 4 ನಿಮಿಷ ಕರೆಕ್ಟಾಗಿ 12 ಗಂಟೆಗೆ ಬಂದಿದ್ದೀವಿ. ಗಾಡಿ ಇಲ್ಲಿ ರೋಡ್ ಟೀಚರ್ ರೋಡ್ ನೋಡಿ ಇಲ್ಲೇ ಹಾಕೋಣ. ಕರೆಕ್ಟಾಗಿ ಬೆಟ್ಟಕ್ಕೆ ಬರೋದಕ್ಕೆ 3 ಅವರ್ ಆಯ್ತಾ. is reached in 12 o'clock AM. ಇಂಗ್ಲೀಷು ಲೋಪರ ಇಲ್ಲೇ ಇರುತ್ತಲ್ಲ ಪ್ರಸಾದ. ಅವಳೆ ಮಾಪ್ ಹಾಕೊಂಡು ನೋಡೋಣ. ಆನೆ ಮೇಲಿನ ಅಂಬಾರಿ ನೀನು ಈಗೊಂದ ನೀವು ಫ್ರೆಂಡ್ ಅಂತ. ನಾವು ಇವತ್ತು ಏನು ಟ್ರೆಂಡ್ ಇರುತ್ತೆ ಅದನ್ನೇ ಮಾಡೋದ ಕಡೆ ಎಲ್ಲ ನನಗೆ ಗೊತ್ತಿಲ್ವ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಎಲ್ಲ ಗೊತ್ತಿರುತ್ತೆ ಕಣೋ, ಏನೋ ನಡೀತಿ ಜಗತ್ತಲ್ಲಿ ಪ್ರಪಂಚದಲ್ಲಿ ಏನೋ ನಡೀತಾ ಇದೆ. ಉಪ್ಪಂದ್ರೆ ಹೇಳ್ತಾನಲ್ಲ, ಇಬ್ಬರಿ ಬಾ ಎಲ್ಲ ಪುಸ್ಕ ಬದನೇಕಾಯಿ ಅಂತ ಪ್ರೂವ್ ಆಗೋಯ್ತು ಅಂತಾನಲ್ಲ, ಹಂಗೆ. ಬಾ ಈ ಲೈಟಿಂಗ್ಸ್ ಅಲ್ಲ ಮತ್ತ ಹಂಗಂತೀಯ. ಎಲ್ಲ ಹೋಗಿ ರೂಮ್ ಮಾಡ್ಕೊಂಡು ಮನೆಗಿರ್ತಾರೆ ಜನ. ಹಾಂ ನೀನು ಕೊಟ್ಟಿದ್ದೆ ಅಲ್ಲಿ ಇರಲಿ ಎಸಿ ಅಣ್ಣ ಎಲ್ಲ ಕೆಡ್ಸ್ಕೊಬಿಡಿ. ನೀನು ಸಣ್ಣ ಮಾಡ್ಕೊಬ್ರ ಹೋಗಿ ನೋಡಿ. ಇಲ್ಲಿಂದ ಜೂಮ್ ಹಾಕ್ನಾ ಅಲ್ಲಿಗೆ. ರೀಸೆಂಟಾಗಿ ಯಾವ ಫಂಕ್ಷನ್ ಇದ್ದಿಲ್ಲಲ್ಲ, ಇದು ಚಪ್ರಲ್ಲಿ ಹಾಕೋದಿಲ್ಲ. ಪ್ರೇಮ್ ಹಂಗೆ ಇರ್ತಾವು ಕಳೆದಿದ್ರು, ಇವಾಗ ಮತ್ತೆ ಹಾಕೋರೆ. ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಇಡೀ ದೇವಸ್ಥಾನ. ನಾವು 8 ಗಂಟೆಗೆ ಬಂದಿದ್ರು, ಬಿಲ್ಡಿಂಗ್ ಯಾರು ಹೋಗೋಯ್ತಾ.
ಜಾನಪದ ಇಲ್ಲಿ ನೋಡು ಇಲ್ಲಿ ಕಾಣ್ತಾ ಇದೆ. ವೆಲ್ಕಮ್ 12 ಗಂಟೆ ಆಗೋದು. 12 ಗಂಟೆ ಆಗಿದೆ. ಕಲರ್ ಚಳಿ ಸರಿ ನಡ್ಯ ಮಲ್ಕೋಣ ಹೋಗಿ. ಮಲಿಕೊಳ್ಳೋದೇ ಕೆಲಸ. ಸಾಲೂರು ಮಠಕ್ಕೆ ರೀಚ್ ಆದ್ವಿ ನೋಡ್ಬೋದು. ಇವಾಗ ಏನಪ್ಪ ಪ್ಲ್ಯಾನ್ ಅಂದರೆ ಇಲ್ಲಿ ಚಾಪೆ ದಿಂಬು ರೆಂಟಿಗೆ ಸಿಗುತ್ತೆ, ತಗೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು. ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗಿ ಫ್ರೆಶಪ್ ಆಗಿ ರೆಡಿಯಾಗಿ ದರ್ಶನ ಮಾಡೋಕೆ ಹೋಗ್ಬೇಕು. ಅಷ್ಟೇ ಬೆಳಗ್ಗೆ ಕತೆ.